ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ತು ಸೈಕಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮಾಡುವಂಥದ್ದು, ಹಾಗೆ ಕಳಸ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಶುಭ ಮುಹೂರ್ತಗಳು, ಲಗ್ನಗಳು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಿದಂತೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಂದರೆ ಒಂದು ಪೂಜಾ ವಿವರ ಆಗಿರ್ಬೋದು. ಬನ್ನಿ ಬೇಗನೆ ತಿಳ್ಕೊಳ್ಳೋಣಂತೆ. ಮೊದಲಿಗೆ ನಾನು ಈ ವರಮಹಾಲಕ್ಷ್ಮಿ ಹಬ್ಬದ ಒಂದು ಕಳಸ ಸ್ಥಾಪನೆ ಹಾಗೆ ಪೂಜೆಯ ಒಂದು ಮುಹೂರ್ತಗಳು ಹಾಗೆ ಲಗ್ನದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನಾವು 21ನೇ ತಾರೀಕು ನಾವು ಶುಕ್ರವಾರ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ನಮಗೆ ನಾಳೆನೇ ಇದು ಕೂಡ ಇರುವಂಥದ್ದು. ನಮಗೆ 28ನೇ ತಾರೀಕಿಗೆ ನಮಗೆ ಇದು ಹುಣ್ಣಿಮೆ ಬಂದುಬಿಡ್ತದೆ. ಸೊ ಆ ಕಾರಣಕ್ಕೆ 1ನೇ ತಾರೀಕು ತುಂಬಾ ಶ್ರೇಷ್ಠವಾಗಿರುವಂಥದ್ದು. 21ನೇ ತಾರೀಕು ಒಂದು ಪೂಜಾ ವಿಧಾನ ಈಗ ತಿಳಿಸ್ಕೊಡ್ತಿದ್ದೇನೆ. ಇದು ಪೂಜಾ ಮುಹೂರ್ತ ಆಗಿರ್ಬೋದು. 28ನೇ ತಾರೀಕಿನ ಒಂದು ಪೂಜಾ ಮುಹೂರ್ತ ನಾನು ನಿಮಗೆ ಒಂದು ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈಗ ಕಳಸ ಸ್ಥಾಪನೆ ಬಗ್ಗೆ ತಿಳಿದುಕೊಳ್ಳೋಣಂತೆ. ಇದು 21ನೇ ತಾರೀಕಿದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಬಹುದು. ಬ್ರಾಹ್ಮಿ ಮುಹೂರ್ತ ತುಂಬಾ ಪ್ರಾಶಸ್ತ್ಯವಾದ ಸಮಯವಾಗುತ್ತೆ. ನಾವು ಯಾವ ಸಮಯ, ಯಾವ ಲಗ್ನ, ಯಾವ ಮುಹೂರ್ತಗಳನ್ನು ಕೂಡ ನಾವು ನೋಡೋದು ಹಾಗಿಲ್ಲ. ಸೊ ತುಂಬಾ ಒಂದು ವಿಶೇಷವಾಗಿರುವಂಥದ್ದು ಬ್ರಾಹ್ಮಿ ಮುಹೂರ್ತ. ಬೆಳಿಗ್ಗೆ 4 ಗಂಟೆ 30 ನಿಮಿಷದಿಂದ 5 ಗಂಟೆ 45 ನಿಮಿಷವರೆಗೆ ಇರ್ತದೆ. 4:15 5:45 ಈ ಸಮಯದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡ್ಕೋಬೋದು. ಹಾಗೆ ಅಖಂಡ ದೀಪಾರಾಧನೆ ಒಂದನ್ನು ನೀವು ಹಚ್ಚಿರಿ. ನಂತರದಲ್ಲಿ ಎಲ್ಲರನ್ನು ಸಿದ್ಧತೆ ಮಾಡಿಕೊಂಡು ಅಡುಗೆಯನ್ನು ಕೂಡ ಮಾಡಿಕೊಂಡು ಹಾಗೆ ದೇವರ ಒಂದು ಪೂಜಾ ಸಿದ್ಧತೆಗಳನ್ನು ಮಾಡಿಕೊಂಡು ನಂತರದ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬಹುದು. ಹಾಗೆ ಸೂರ್ಯೋದಯ ನಮಗೆ ಇರುವಂಥದ್ದು 21ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 6 ಗಂಟೆ 11 ನಿಮಿಷಕ್ಕೆ ನಮಗೆ ಸೂರ್ಯೋದಯವಾಗ್ತದೆ. ನಾವು ಅಷ್ಟರೊಳಗೆ ನಮಗೆ ಬ್ರಾಹ್ಮಿ ಮುಹೂರ್ತವಿರ್ತದೆ. ಆ ಒಂದು ಸಮಯದಲ್ಲಿ ನಾವು ಕಳಸ ಸ್ಥಾಪನೆ ಮಾಡ್ಬೋದು. ನಂತರದಲ್ಲಿ ನಮಗೆ ಸಿಂಹ ಲಗ್ನ ಬರ್ತದೆ. ಸಿಂಹ ಲಗ್ನ ಯಾವಾಗ ಅನ್ನೋದಾದರೆ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆ 56 ನಿಮಿಷವರೆಗೆ ಇರ್ತದೆ. ಆ ಸಮಯದಲ್ಲಿ ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ಈ ಸಲ ನಮಗೆ ಸಿಂಹ ಲಗ್ನದಲ್ಲೇ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಬಂದುಬಿಡ್ತದೆ. ಈ ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮಗೆ ಸರ್ವಾರ್ಥ ಸಿದ್ಧಿ ಯೋಗ ನಮಗೆ ಬಂದಿರೋದ್ರಿಂದ ನಾವು ಏನನ್ನು ನಾವು ಕೇಳ್ಕೊಂಡಿರ್ತೀವೋ ಎಲ್ಲದಕ್ಕೂ ನಮಗೆ ಸಿದ್ಧವಾಗುವಂಥದ್ದು, ಲಭ್ಯವಾಗುವಂಥದ್ದು ಅಂತ ಅರ್ಥ. ಸೊ ಆ ಕಾರಣಕ್ಕೆ ನಾವು ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಕೂಡ ನಾವು ಕಳಸ ಸ್ಥಾಪನೆ ಹಾಗೆ ಪೂಜೆ ಮಾಡುವಂಥದ್ದು ಒಳ್ಳೆಯದು. ಈ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ನಮಗೆ ಸಿಂಹ ಲಗ್ನದಲ್ಲೇ ಬಂದುಬಿಟ್ಟಿದೆ. ಈ ಸರ್ವಾರ್ಥ ಸಿದ್ಧಿ ಯೋಗ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ 11 ಗಂಟೆ 58 ನಿಮಿಷವರೆಗೆ ಇರ್ತದೆ. ಆದರೆ ನೀವು ಸಿಂಹ ಲಗ್ನದಲ್ಲೇ ನೀವು ಕಳಸವನ್ನು ಸ್ಥಾಪನೆ ಮಾಡಬೇಕು, ಇಲ್ಲಾಂದರೆ ಪೂಜೆ ಮಾಡಬೇಕು. ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ 56 ನಿಮಿಷವರೆಗೆ. ನಂತರದಲ್ಲಿ ನಮಗೆ ರಾವು ಕಾಲ, ಯಮಗಂಧದ ಕಾಲ, ಗೂಳಿಕ ಕಾಲ, ದುರ್ಮುಹೂರ್ತ ಯಾವಾಗ ಅನ್ನೋದಾದರೆ ರಾವು ಕಾಲ ನಮಗೆ ಶುಕ್ರವಾರ ಬೆಳಿಗ್ಗೆ 10:30ಯಿಂದ 12 ಗಂಟೆ 12:30ವರೆಗೆ ಇರ್ತದೆ. ಆ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬಾರ್ದು, ಯಾರು ಕೂಡ ಮಾಡಲ್ಲ. ಯಾಕೆಂದರೆ ಅದು ನಮಗೆ ತುಂಬಾ ಒಳ್ಳೆಯದಲ್ಲ ಅದು ಮುಹೂರ್ತ. ಸೊ ಆ ಕಾರಣಕ್ಕೆ. ನಂತರ ಯಮಗಂಧದ ಕಾಲ ನಮಗೆ ಮಧ್ಯಾಹ್ನ ಸಮಯದಲ್ಲಿ ಬಂದುಬಿಡ್ತದೆ. ಅದು ನಮಗೆ ಏನು ತೊಂದರೆ ಆಗಲ್ಲ. ಮಧ್ಯಾಹ್ನ 3 ಗಂಟೆ 28 ನಿಮಿಷದಿಂದ 5 ಗಂಟೆ 1 ನಿಮಿಷವರೆಗೆ ಇರ್ತದೆ. ಆ ಸಮಯದಲ್ಲಿ ನಾವೇನು ಪೂಜೆ ಮಾಡಲಿಕ್ಕೆ ಹೋಗಲ್ಲ. ಸೊ ಆ ಕಾರಣಕ್ಕೆ ಅದು ನಮಗೆ ಅದು ಮಾಡಲ್ಲ. ದುರ್ಮುಹೂರ್ತ ಯಾವಾಗ ಅನ್ನೋದಾದರೆ ಅದು ನಮಗೆ ಬೆಳಿಗ್ಗೆ 8 ಗಂಟೆ 36 ನಿಮಿಷದಿಂದ 9 ಗಂಟೆ 26 ನಿಮಿಷವರೆಗೆ ಇರ್ತದೆ. ಸೊ ಆ ಸಮಯದಲ್ಲಿ ಕೂಡ ನಾವು ಪೂಜೆಯನ್ನು ಮಾಡಬಾರ್ದು, ಹಾಗೆ ಕಳಸ ಸ್ಥಾಪನೆಯನ್ನು ಕೂಡ ನೀವು ಮಾಡಬಾರ್ದು, ಅದು ಒಳ್ಳೆಯದಲ್ಲ. ಇಷ್ಟೆಲ್ಲ ಒಂದು ಮುಹೂರ್ತ ಆಗಿರ್ತದೆ. ಹಾಗೆ ಗೂಳಿಕ ಕಾಲ ಅದು ನಮಗೆ ಕೂಡ ಬೆಳಿಗ್ಗೆನೇ ಇರುವಂಥದ್ದು. ಬೆಳಿಗ್ಗೆ 7 ಗಂಟೆ 44 ನಿಮಿಷದಿಂದ 9 ಗಂಟೆ 17 ನಿಮಿಷವರೆಗೆ ಇರ್ತದೆ. ಈ ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡಲಿಕ್ಕೆ ಬರಲ್ಲ. ಹಾಗೆಯೇ ವೃಶ್ಚಿಕ ಕಾಲ ನಮಗೆ ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 17 ನಿಮಿಷವರೆಗೆ ಇರ್ತದೆ. ಈ ಸಮಯದಲ್ಲಿ ಕೂಡ ನಾವು ಪೂಜೆ ಮಾಡಬಹುದು, ಆದರೆ ಕಳಸ ಸ್ಥಾಪನೆ ಮಾಡಲು ಬರಲ್ಲ. ಯಾಕೆಂದರೆ ಹಾಗೆ ಪೂಜೆ ಮಾಡಬಾರದು ಆ್ಯಕ್ಚುಲಿ. ಯಾಕೆಂದರೆ ನಾವು ಮಧ್ಯಾಹ್ನ ಸಮಯದಲ್ಲಿ ನಾವು ಹಬ್ಬದ ಪೂಜೆ ಅಂತ ಮಾಡಬಾರ್ದಂತ ಇದೆ. ಸೊ ನಿಮಗೆ ಬಿಟ್ಟಿರುವಂಥದ್ದು. ಹಾಗೆ ಕುಂಭಲಗ್ನ ಇದು ನಮಗೆ ತುಂಬಾ ವಿಶೇಷವಾಗಿರುವಂಥದ್ದು. ಈ ಸಮಯದಲ್ಲಿ ನೀವು ಸಂಜೆ ಅಷ್ಟೋತ್ತರ ಮಾಡಿಕೊಳ್ಳುವಂಥದ್ದು, ವೈಭವಲಕ್ಷ್ಮಿ ಪೂಜೆ ಮಾಡುವುದು, ಇಲ್ಲಾಂದರೆ ಕಳಸ ಬೆಳಗುವಂಥದ್ದು, ಮುತ್ತೈದೆಯರಿಗೆ ತಾಂಬೂಲ ಕೊಡುವಂಥದ್ದು, ದೀಪಾರಾಧನೆ ಮಾಡುವಂಥದ್ದು ತುಂಬಾ ಒಂದು ವಿಶೇಷವಾಗಿರುವಂಥದ್ದು.
ಈ ಕುಂಭಲಗ್ನ ನಮಗೆ ಸಂಜೆ 6 ಗಂಟೆ 17 ನಿಮಿಷದಿಂದ 7 ಗಂಟೆ 58 ನಿಮಿಷವರೆಗೆ ಇರ್ತದೆ. ಆ ಸಮಯದಲ್ಲಿ ಕೂಡ ಏನು ಮಾಡಬೇಕಂದಿರ್ತೀರೋ ಈ ಸಮಯದಲ್ಲಿ ಮಾಡ್ಕೋಬಹುದು. ಹಾಗೆಯೇ ಕಲಶ ಸ್ಥಾಪನೆಗೆ ಸರಿಯಾದ ಮುಹೂರ್ತ ಅನ್ನೋದಾದರೆ ಸಿಂಹ ಲಗ್ನ ಇಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತವಾಗಿರ್ತದೆ. ಈ ಎರಡು ಸಮಯದಲ್ಲಿ ನೀವು ಒಂದು ಕಲಶ ಸ್ಥಾಪನೆ ಮಾಡಿಕೊಂಡು ನೀವು ಪೂಜೆಯನ್ನು ಕೂಡ ಮಾಡ್ಕೋಬಹುದು. ತುಂಬಾ ಒಂದು ವಿಶೇಷವಾಗಿರ್ತದೆ. ನಾವು ಬೆಳಿಗ್ಗೆ ಎದ್ದಿದ್ರೆ ಒಂದು 2 ಗಂಟೆ 3 ಗಂಟೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ನಾವು ಪೂಜೆ ಎಲ್ಲ ಒಂದು ಮಾಡ್ಕೋಬಹುದು. ನೀವು ಸ್ವಲ್ಪ ಮಟ್ಟಿಗೆ ಸಿದ್ಧತೆಯನ್ನು ನೀವು ಹಿಂದಿನ ದಿವಸನೇ ಮಾಡ್ಕೋಬೇಕು. ಅಂದರೆ ದೀಪದ ಬತ್ತಿ ಆಗಿರ್ಬೋದು, ಎಣ್ಣೆ ಹಾಕುವುದಾಗಿರ್ಬೋದು, ರಂಗೋಲಿ ಪೂರಿ ಸಿದ್ಧತೆ ಮಾಡ್ಕೊಂಡು ಆಗಿರ್ಬೋದು, ಎಲ್ಲದನ್ನು ಕೂಡ ನಾವು ಸಿದ್ಧತೆ ಮಾಡ್ಕೋಬೇಕು. ಶುಕ್ರವಾರ ಬೆಳಿಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಬನ್ನಿ, ಶುದ್ಧಿ ಮಾಡಿ ಸ್ನಾನ ಮಾಡಿಕೊಂಡು ಮನೆಯವರು ಪೂಜೆ ಮಾಡಿ ಗಣೇಶನ ಪೂಜೆ ಮಾಡಿ ನಂತರದಲ್ಲಿ ಗಂಗೆಯನ್ನು ತೆಗೆದುಕೊಂಡು ಬಂದು ಕಲಶ ಸ್ಥಾಪನೆ ಮಾಡಿ ಅಖಂಡ ದೀಪವನ್ನು ಹಚ್ಚಿಟ್ಟು ನೀವು ಕಂಕಣವನ್ನು ಕಟ್ಕೊಂಡು ನಂತರದಲ್ಲಿ ಅಡುಗೆ ಎಲ್ಲದನ್ನು ಸಿದ್ಧತೆ ಮಾಡಿಕೊಂಡು ಅಂದರೆ ದೇವರಿಗೆ ಪ್ರಸಾದ ಸಿದ್ಧತೆ ಮಾಡಿಕೊಂಡು ಆ ಪೂಜೆಯನ್ನು ಮುಕ್ತಾಯ ಮಾಡ್ಬೋದು ಶುಭ ಮುಹೂರ್ತದಲ್ಲೇ. ಮತ್ತು ಆವತ್ತಿನ ದಿವಸ ಅಂದರೆ ಶುಕ್ರವಾರ ನೀವು ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಉಪವಾಸ ಇದ್ದು ಪೂಜೆ ಮಾಡಬೇಕು. ನೀವು ಬೆಳಿಗ್ಗೆ ಇಂದ ಉಪವಾಸ ಇರ್ತೀರಿ, ನೀವು ಪೂಜೆ ಎಲ್ಲ ಆಗಿದ ನಂತರ ಪ್ರಸಾದವನ್ನು ಸೇವನೆ ಮಾಡಬಹುದು, ತೊಂದರೆ ಏನಿಲ್ಲ. ಆದರೆ ನೀವು ಮತ್ತೆ ಏನು ಕೂಡ ಸೇವನೆ ಬರುವುದಿಲ್ಲ. ಸಂಜೆ ಸಮಯದಲ್ಲಿ ಇಲ್ಲ ನೀವು ರಾತ್ರಿ ಸಮಯದಲ್ಲಿ ಕೆಂಪಾರತಿ ಎಲ್ಲ ಆಗಿದ ನಂತರ ಕಸ ಇಲ್ಲ ಬೆಳಗ್ಗೆ ನಂತರದಲ್ಲಿ ನೀವು ಊಟವನ್ನು ಮಾಡ್ಬೋದು. ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡಬಹುದು, ಬೆಳಿಗ್ಗೆ ಬರುವುದಿಲ್ಲ. ಹಾಗೆ ವಾಯುಭಾಗನದ ಬಗ್ಗೆ ತಿಳಿಸುವುದಾದರೆ ವಾಯುಭಾಗನದಲ್ಲಿ ನಾವು ಅಕ್ಕಿ, ಬೆಲ್ಲ, ತಾಂಬೂಲ, ಹಾಗೆ ಬಾಗಿನ ಸಾಮಾನು, ಹಾಗೆ ಇಷ್ಟು ಹಣ್ಣು, ಒಂದು ಬ್ಲೌಸ್ ಪೀಸನ್ನು ಇರಬೇಕು, ಇಲ್ಲಾಂದರೆ ಸೀರೆ, ಹಾಗೆಯೇ ಎಷ್ಟಾಗುತ್ತೋ ದಕ್ಷಿಣೆ, ಹಾಗೆ ಒಂದು 5 ರೀತಿಯ ಹಣ್ಣು, ಇಲ್ಲಾಂದರೆ ಒಂದು ಬಾಳೆಹಣ್ಣನ್ನು ಇಟ್ಟು ನೀವು ಲಕ್ಷ್ಮೀ ಮುದ್ದೆ ಪೂಜೆ ಮಾಡಿಕೊಂಡು ನಿಮ್ಮ ತಾಯಿಗೆ ಅದನ್ನು ಕೊಡಬಹುದು. ಇಲ್ಲಾಂದರೆ ನೀವು ದೇವಸ್ಥಾನಕ್ಕೆ ಕೂಡ ನೀವು ಕೊಡ್ಬೋದು. ಅದು ತುಂಬಾ ಒಳ್ಳೆಯದು ದೇವಸ್ಥಾನಕ್ಕೆ ಕೊಟ್ಟರೆ. ಇಷ್ಟು ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ತಿಳ್ಕೊಬೇಕಾಗಿರುವಂಥ ಒಂದು ಮಾಹಿತಿ. ಒಂದು ಸಲ ಕಲಶ ಸ್ಥಾಪನೆ ಮಾಡಿಬಿಟ್ರೆ ನಿಮಗೆ ಎಂತ ಅಂದರೆ ನೀವು ತುಂಬ ಕೆಲಸ ಇರಲ್ಲ. ಕಲಶ ಸ್ಥಾಪನೆ ಮಾಡಿಕೊಂಡು ಅಖಂಡ ದೀಪನೇ ಒಂದನ್ನು ಹಚ್ಚಿರಿ, ನಂತರದಲ್ಲಿ ನೀವು ಶುಭ ಸಮಯದಲ್ಲಿ ಪೂಜೆನ ಮಾಡ್ಕೋಬಹುದು. ನೋಡಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿ ಆಗಿರ್ಬೋದು, ಹಾಗೆ ಕಲಶ ಸ್ಥಾಪನೆ ಹಾಗೆ ಪೂಜೆ ಮಾಡುವಂಥ ಒಂದು ಲಗ್ನ ಹಾಗೆ ಸಮಯ ಆಗಿರ್ಬೋದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಇಷ್ಟವಾಗಿ ಭಾವಿಸಿದ್ದೇನೆ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 21ನೇ ತಾರೀಕು ನಾವು ಹಬ್ಬವನ್ನು ಆಚರಣೆ ಬೇಕಾಗಿರುವಂಥದ್ದು. ಎಲ್ಲರೂ ಕೂಡ ಆಚರಣೆ ಮಾಡಿ. ನಾನು ಕೂಡ ಲಕ್ಷ್ಮೀ ದೇವಿ ಹತ್ರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.